ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾದ ವಿಚಾರ ಅಂದಾಗ ಎಲ್ಲರಿಗೂ ಸಾಮಾನ್ಯವಾಗಿ ಡೌಟ್ ಇರುವಂಥದ್ದು ಈ ಟಾಯ್ಲೆಟ್ಗಳ ಬಗ್ಗೆ. ಮನೆಯ ಒಳಗಿನ ಟಾಯ್ಲೆಟ್ಗಳ ಬಗ್ಗೆ ಎಷ್ಟು ಡೌಟ್ ಇದೆಯೋ ಮನೆಯ ಹೊರಗಡೆಯ ಟಾಯ್ಲೆಟ್ಗಳ ಬಗ್ಗೆನೂ ಅಷ್ಟೇ ಡೌಟ್ ಇದೆ. ನಮ್ಮ ವಿಡಿಯೋಗಳನ್ನು ನೀವು ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ಕೊಂಡು ಬಂದಿದ್ದೀರಾ. ಡೌಟ್ಗಳನ್ನು ಸಂಪೂರ್ಣ ಕ್ಲಿಯರ್ ಮಾಡೋದು ನಮ್ಮ ವಿಶೇಷತೆ. ಮನೆಯ ಹೊರಗಡೆ ಈ ಗ್ರಾಮೀಣ ಭಾಗಗಳಲ್ಲಿ ಇವತ್ತಿಗೂ ಸ್ವಲ್ಪ ಸ್ಥಳಾವಕಾಶ ಇರುತ್ತೆ, ಹಾಗಾಗಿ ಮನೆಯ ಹೊರಗಡೆನೇ ಟಾಯ್ಲೆಟನ್ನು ಅವರು ಪ್ರಿಫರ್ ಮಾಡ್ತಾರೆ. ಕಾರಣಗಳು ನೂರಾರು. ಮನೆಯಲ್ಲಿ ಗಲೀಜು ಯಾಕೆ ಅನ್ನುವಂಥದ್ದಾಗಿರ್ಬೋದು, ಮನೆಯಿಂದ ದೂರನೇ ಟಾಯ್ಲೆಟ್ ಇರಬೇಕಂತಹ ಹಳೆಯ ನಂಬಿಕೆಗಳು ಆಗಿರ್ಬೋದು, ಮತ್ತು ಸ್ಥಳಾವಕಾಶ ವ್ಯಾಪಕವಾಗಿರುವ ಕಾರಣ ಅದರ ಸದ್ಬಳಕೆ ಮಾಡ್ತಕ್ಕಂತಹ ಮನಸ್ಥಿತಿಯೂ ಆಗಿರ್ಬೋದು. ಈ ಎಲ್ಲ ವಿಚಾರಗಳಿಂದಾಗಿ ಮನೆ ಹೊರಗಡೆ ಟಾಯ್ಲೆಟ್ ಮಾಡ್ತಕ್ಕಂಥ ಆಲೋಚನೆಯನ್ನು ಪ್ರತಿಯೊಬ್ಬರು ಮಾಡ್ತಾ ಇರುವಂಥದ್ದು ಸಹಜ. ವಾಸ್ತು ಪ್ರಕಾರವಾಗಿ ಮನೆಯಿಂದ ಟಾಯ್ಲೆಟ್ ದೂರದಲ್ಲಿದ್ದಾಗೂ ಕೂಡ ಅದರ ನೆಗೆಟಿವಿಟಿ ಮನೆಗೆ ಇರೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಇವತ್ತಿನ ಟಾಪಿಕ್ ಏನಂತಂದರೆ ಮನೆಯ ಹೊರಗಡೆಯ ಟಾಯ್ಲೆಟ್ಗಳ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಹೊರಗಡೆ ಟಾಯ್ಲೆಟ್ಟು ಎಲ್ಲಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಈ ವಿಚಾರವನ್ನು ವಿಸ್ತೃತವಾಗಿ ನಿಮ್ಗೆ ಅರ್ಥ ಆಗುವ ಹಾಗೆ ಮತ್ತು ಎಕ್ಸಾಕ್ಟ್ಲಿ ಹೇಗಿರಬೇಕು ಅನ್ನುವಂಥ ಕಾನ್ಸೆಪ್ಟನ್ನೇ ಈ ವಿಡಿಯೋ ಮೂಲಕ ತೋರ್ಸಕ್ಕೆ ಬರ್ತಾ ಇರೋದು ನಾನು. ಓಂ ಅನಘಾಯ ನಮಃ. ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗೆ ಆ ಕಮೆಂಟ್ನಲ್ಲಿ ನಾವು ಉತ್ತರ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ನಮ್ಮ ಕನ್ಸಲ್ಟೇಷನ್ ಬೇಕಂದರೆ ನಮ್ಮ ನಂಬರ್ಗಳಿಗೆ ಕರೆ ಮಾಡ್ಬೋದು. ವಿಡಿಯೋ ಶುರು ಮಾಡೋಣ ಬನ್ನಿ. ಇದು ಒಂದು ಸೈಟ್ ಅಂತ ತಿಳ್ಕೊಳ್ಳಿ. ಇವಾಗ ಇದು ಪೂರ್ವ, ಈಸ್ಟ್. ಪೂರ್ವ ದಿಕ್ಕಿನಲ್ಲಿ ರಸ್ತೆ ಇದ್ದಾಗ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂತಂದ್ರೆ ಆಗ್ನೇಯಕ್ಕೆ ಮೆಟ್ಲು ಮಾಡ್ಕೋಬೇಕು ಅಂತ. ಈ ಆಗ್ನೇಯ ಭಾಗದಲ್ಲಿ ಮೆಟ್ಲು ತಗೋತಾರೆ. ಈ ರೀತಿಯಾಗಿ ಮೆಟ್ಲುಗಳನ್ನು ತಗೋತಾರೆ. ಮೆಟ್ಲುಗಳನ್ನು ತಗೊಂಡು ಈ ಮೆಟ್ಟಿಲು ಕೆಳಗಡೆನೆ ಟಾಯ್ಲೆಟ್ ಮಾಡ್ಕೋತಾರೆ. ಇದು ಅತಿ ದೊಡ್ಡ ವಾಸ್ತುದೋಷಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಮೆಟ್ಟಿಲನ್ನ ತಗೊಂಡಾಗ ನೋಡಿ, ಈ ಕಡೆ ಪೋರ್ಟಿಕೋ ಇರುತ್ತೆ, ಇದು ಓಪನ್ ಇರುತ್ತೆ. ಆದರೆ ಇಲ್ಲಿ ಈ ಗೋಡೆಯನ್ನು ಕಟ್ಕೊಂಡ್ಬಿಡ್ತಾರೆ. ಇದು ಎಕ್ಸ್ಟೆಂಡ್ ಆಯಿತು. ಪೂರ್ವ ಆಗ್ನೇಯ ಬೆಳೆದಿರುವಂತಹ ದೋಷವನ್ನು ಕೊಡುತ್ತೆ. ಪೂರ್ವ ಆಗ್ನೇಯ ಬೆಳೆದಿರತಕ್ಕಂತಹ ದೋಷ ಯಾವಾಗ ಬಂತೋ ಅದು ಸ್ತ್ರೀ ಶಾಪ ದೋಷಕ್ಕೆ ಕಾರಣ ಆಗುತ್ತೆ. ಒಂದು ಸಲ ಸ್ತ್ರೀ ಶಾಪ ದೋಷ ಮನೆಗೆ ಪ್ರವೇಶ ಮಾಡಿಬಿಟ್ರೆ ಅಲ್ಲಿ ಪುರುಷರು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಪುರುಷರ ಅಭಿವೃದ್ಧಿ ಪ್ರತಿದಿನ ಡೇ ಬೈ ಡೇ ಕುಂಠಿತವಾಗೋದ್ರ ಜೊತೆಗೆ ಅವರು ಹಾಸಿಗೆ ಹಿಡಿಯುವ ಪ್ರಸಂಗ ಕೂಡ ಬರುತ್ತೆ. ಯಾವ ರೀತಿಯಾಗಿರ್ಬೋದು, ಅವರಿಗೆ ತೀವ್ರತರವಾದ ಆಪರೇಷನ್ಗಳಾಗಿರ್ಬೋದು, ಆಕ್ಸಿಡೆಂಟ್ಗಳಾಗಿ ವೀಲ್ ಚೇರ್ ಮೇಲೆ ಕೂರ್ತಕ್ಕಂಥದ್ದಾಗ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಹಾರ್ಟ್ಗೆ ಸ್ಟಂಟ್ ಹಾಕುವಂಥದ್ದು, ಪದೇ ಪದೇ ಸ್ಟಂಟ್ ಹಾಕಬೇಕಾಗಿ ಬರುವ ಸಂದರ್ಭ ಒದಗಿ ಬರ್ಬೋದು. ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಹಾರ್ಟ್ ಮೈನರ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಸಾಕಷ್ಟು ವಿಚಾರಗಳು ಹಾರ್ಟ್ ರಿಲೇಟೆಡ್ ಆಗಿರ್ಬೋದು. ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಆ ಮನೆಯ ಯಜಮಾನ ವೀಕ್ ಆಗಿಬಿಡ್ತಾನೆ. ಮನೆಯ ಯಜಮಾನ ವೀಕ್ ಆದರೆ ಮನೆಯ ಯಜಮಾನಿ ಅಲ್ಲಿ ಆ ಮನೆಯ ಒಂದು ಸಾರಥ್ಯ ವಹಿಸಬೇಕಾಗಿ ಬರುತ್ತೆ. ಅವರಿಗೆ ಜವಾಬ್ದಾರಿ ಬರುತ್ತೆ. ಮತ್ತು ಆ ಮನೆಯಲ್ಲಿ ಆ ಸ್ತ್ರೀಯರೇ ಡಾಮಿನೇಟಿಂಗ್ ಆಗಿರ್ತಾರೆ. ಗಂಡಸರ ಮಾತು ನಡೆಯೋದಿಲ್ಲ ಅನ್ನುವಂಥದ್ದು ಹೇಳ್ಬೋದು. ಇನ್ನೂ ಒಂದು ವಿಚಾರ ಹೇಳ್ಬೇಕಂದ್ರೆ, ಅಮ್ಮವರ ಗಂಡಂದ್ರು ಎಲ್ಲೆಲ್ಲಿ ಸಿಗ್ತಾರೆ ಅಂದರೆ ಈ ಮನೆಯಲ್ಲೇ ಸಿಗ್ತಾರೆ ಅಂತ ಹೇಳ್ಬೋದು. ಈ ಥರ ಮಾಡಿಕೊಂಡಾಗ ಇಲ್ಲಿ ಎಂಟ್ರಿ ಕೆಲವೊಬ್ಬರು ಈ ಕಡೆ ಕೊಡ್ತಾರೆ, ಇನ್ನು ಕೆಲವೊಬ್ರು ಎಂಟ್ರಿ ಒಳಗಡೆಯಿಂದನೇ ಕೊಡ್ತಾರೆ. ಯಾವ ಕಡೆಯಿಂದ ಎಂಟ್ರಿ ಕೊಟ್ಟರು ಈ ಭಾಗದಲ್ಲಿ ಅದು ಸ್ಟೇರ್ಕೇಸ್ ಕೆಳಗಡೆ, ಮನೆಯ ಹೊರಗಡೆ ಇರ್ತಕ್ಕಂಥ ಸ್ಟೇರ್ಕೇಸ್ ಕೆಳಗಡೆ ಟಾಯ್ಲೆಟ್ ಬರುವುದು ಅಪರಾಧ ಅಂತ ಕರಿತೀನಿ ನಾನು. ಯಾಕಂದರೆ ನಿಮ್ಮ ಮನೆಯ ಯಜಮಾನರನ್ನೇ ನೀವೇ ವೀಕ್ ಮಾಡ್ತಾ ಇದ್ದೀರಿ. ಇನ್ನೊಂದು ಕಡೆ ಇಲ್ಲಿ ಬ್ಲಾಕ್ ಮಾಡಿಕೊಂಡು ಮನೆಯ ಯಜಮಾನಿ ಆಪರೇಷನ್ಗಳನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಇದನ್ನ ಮಣಿಪೂರಕ ಚಕ್ರ ಅಂತ ಕರಿತೀವಿ. ಅಗ್ನಿ ಮೂಲೆಯಲ್ಲಿ ಈ ರೀತಿಯಾಗಿ ಬ್ಲಾಕ್ ಮಾಡ್ಕೊಂಡಾಗ ಹೆಣ್ಣು ಮಕ್ಕಳಿಗೆ, ಅದು ಮನೆಯ ಯಜಮಾನಿ ಇರ್ಬೋದು, ಮನೆಯ ಮೊದಲನೇ ಸೊಸೆ ಇರ್ಬೋದು, ಅವರಿಗೆ ಈ ಹೊಟ್ಟೆ ಸಂಬಂಧಿ ಆಪರೇಷನ್ಗಳಾಗ್ತಕ್ಕಂಥದ್ದು ಅವೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಹಾಗಾಗಿನೇ ಅದರಲ್ಲಿ ಏನೇನಾಗ್ಬೋದು, ಅದರಲ್ಲಿ ಹರ್ನಿಯಾ ಆಗಿರ್ಬೋದು,
ಗರ್ಭಕೋಶವನ್ನು ಆಪರೇಷನ್ ಮಾಡಿ ತೆಗೆತಕ್ಕಂಥದ್ದಾಗಿರ್ಬೋದು, ಕಿಡ್ನಿ ಸ್ಟೋನ್ಗಳಾಗಿರ್ಬೋದು, ಅಪೆಂಡಿಕ್ಸ್ ಆಪರೇಷನ್ಗಳು ಸಹ ಆಗಿರ್ಬೋದು. ಈ ರೀತಿಯಾಗಿ ಆಪರೇಷನ್ಗಳ ಮೇಲೆ ಆಪರೇಷನ್ಗಳು, ಆ ರೀತಿಯಾಗಿ ಮಲ್ಟಿಪಲ್ ಆಪರೇಷನ್ಗಳು ನಿಮ್ಮ ಮನೇಲಿ ನಡೀತಾ ಇದ್ದಾವೆ ಅನ್ನೋದಾದರೆ ಈ ಪೂರ್ವ ಅಗ್ನಿಮೂಲೆಯನ್ನು ನೋಡ್ಕೊಳ್ಳಿ. ಇದು ಬ್ಲಾಕ್ ಆಗಿದೆಯಾ, ಎಕ್ಸ್ಟೆಂಡ್ ಆಗಿದೆಯಾ, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಅದನ್ನು ಸರಿಪಡಿಸ್ಕೊಂಡಾಗ ಆ ಒಂದು ಆಪರೇಷನ್ಗಳ ಪ್ರಮಾಣ ತಗ್ಗುತ್ತೆ. ಇದು ಒಂದು ಕೇಸ್ ಆದರೆ ಇನ್ನೊಂದು ಕೇಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲೆಲ್ಲೋ ಬಾಗಿಲಿರುತ್ತೆ, ಇಲ್ಲಿ ಒಂದು ಟಾಯ್ಲೆಟನ್ನು ಹಿಂಗೆ ಜೋಡಿಸ್ಬಿಡ್ತಾರೆ. ಈ ಥರ ಏನಾದರೂ ನೀವು ಟಾಯ್ಲೆಟನ್ನು ಜೋಡಿಸ್ಕೊಂಡ್ರೆ ಅದಕ್ಕೆ ಬಾಗಿಲು ಇಲ್ಲರ ಕೊಡ್ರಿ, ಇಲ್ಲರ ಕೊಡ್ರಿ, ಇಲ್ಲರ ಕೊಡ್ರಿ, ಇಲ್ಲರ ಕೊಡ್ರಿ, ಎಲ್ಲೇ ಕೊಡ್ರಿ, ಇದಿಲ್ಲ ಒಂಥರ ಕ್ಯಾನ್ಸರ್ ಗಡ್ಡೆ ಇದ್ದಾಗೆ, ಮನೆಗೆ ಅಂಟಿಕೊಂಡಿರುವ ಕ್ಯಾನ್ಸರ್ ಗಡ್ಡೆ ಅಂತ ಕರಿಬೋದು ಇದನ್ನು. ಈ ರೀತಿಯಾದ ಅಟ್ಯಾಚ್ಮೆಂಟ್ ಮಾಡಿ ಯಾವುದೇ ರೂಮ್ ಮಾಡಬೇಡಿ. ಇದು ಟಾಯ್ಲೆಟ್ ಅಂತಲ್ಲ, ಯಾವುದನ್ನೂ ಮಾಡಬೇಡಿ, ಟಾಯ್ಲೆಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇದು ಇಲ್ಲಿ ಅಗ್ನಿ ಬಂದಾಗ ಈ ಜಾಗದಲ್ಲಿ ನೀರನ್ನು ಬಳಕೆ ಮಾಡಿದಾಗ ಅಗ್ನಿ ಮತ್ತು ನೀರು ಎರಡು ವಿರುದ್ಧ ಆಗುತ್ತೆ. ಎಲ್ಲಾದರೂ ಬೆಂಕಿ ತಗಲಿದ್ರೆ ಫಸ್ಟ್ ಫೋನ್ ಹೋಗೋದೆ ಫೈರ್ ಫೈಟಿಂಗ್ನವರಿಗೆ. ಅವ್ರು ತೊಗೊಂಡು ಬಂದು ಏನು ಮಾಡ್ತಾರೆ, ನೀರು ಹಾಕಿನೇ ಆರಿಸ್ತಾರಲ್ವ. ಮೊಟ್ಟ ಮೊದಲ ನೀರು ಆರಿಸೋದಕ್ಕೆ ಬಳಸುವಂಥದ್ದೇ ನೀರು. ಹಾಗಿದ್ದಾಗ ಇಲ್ಲಿರ್ತಕ್ಕಂಥ ಅಗ್ನಿಯನ್ನು ನೀರು ಹಾಕಿ ನೀವೇ ಪ್ರತಿದಿನ ಆರಿಸ್ತಾ ಇದ್ದೀರಾ, ನಿಮ್ಮ ಫೈನಾನ್ಷಿಯಲ್ ವೆಲ್ತ್ ಡೌನ್ ಆಗುತ್ತೆ, ನಿಮ್ಮ ಜಾಬ್ ಖಾಲಿ ಆಗುತ್ತೆ. ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ನೀವೇನಾದರೂ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಅಂದರೆ ಆ ಸ್ಟ್ಯಾಂಡರ್ಡಲ್ಲಿ ಇರೋದಿಲ್ಲ, ನಿಮ್ಮ ಬಿಸ್ನೆಸ್ ಡೌನ್ ಆಗುತ್ತೆ. ಡೇ ಬೈ ಡೇ ನೀವು ಹಣಕಾಸಿನ ಪ್ರಾಬ್ಲಮ್ಮಲ್ಲಿ ಸಿಗಾಕೊಳ್ತೀರಾ ಅನ್ನೋದನ್ನು ಡೈರೆಕ್ಟ್ಲಿ ತೋರಿಸ್ತಾ ಇದೆ. ಅಗ್ನಿ ಬರ್ನ್ ಆದ್ರೇ ಹಣ ಬರೋದು. ಅಗ್ನಿ ಆರಿಸಿದ್ರೆ ಹೇಗೆ ಬರುತ್ತೆ? ಅಗ್ನಿ ಆರಿಸೋದು ಅನ್ನೋದು ಯಾಕಂದ್ವಿ ಅಂದರೆ ನೋಡಿ, ಅಗ್ನಿ ಅನ್ನೋಂಥದ್ದು ಒಂದು ಕಿಚ್ಚು, ಮನೆಯ ಯಜಮಾನನಿಗೆ ಇರಬೇಕಾದ ಕಿಚ್ಚು, ದುಡಿಯುವ ಹಠ, ಇವೆಲ್ಲ ಹೇಳ್ಬೋದು. ನೀರು ಹಾಕಿ ಅದನ್ನು ಆರಿಸಿದಾಗ ಆ ಒಂದು ಇಂಟೆನ್ಷನ್, ದುಡಿಬೇಕಂತಹ ಇಂಟೆನ್ಷನ್ ಆಗಲಿ, ಮನಸ್ಥಿತಿ ಆಗಲಿ, ಅದನ್ನೆಲ್ಲ ಕಳ್ಕೊಂಡು ಮೂಲೆ ಗುಂಪಾಗ್ಬಿಡ್ತಾನೆ. ಮನೆಯ ಯಜಮಾನ ಆಗಿರ್ಬೋದು, ಮನೆಯ ಗಂಡು ಮಕ್ಕಳಾಗಿರ್ಬೋದು, ಮನೆಯಲ್ಲಿ ಎರಡನೇ ಸಂತಾನ ಎಸ್ಪೆಷಲಿ, ಅವರೆಲ್ಲ ಆ ಒಂದು ದುಡಿಯೋ ಮನಸ್ಥಿತಿಯನ್ನು ಕಳ್ಕೊಂಡು ಬಿಡ್ತಾರೆ. ಎಲ್ಲ ವಿಚಾರಗಳಿಗೆ ನಾವಿಲ್ಲಿ ಟಾಯ್ಲೆಟ್ ಬೇಡ ಅಂತ ಹೇಳ್ತಾ ಇರೋದು. ಹಾಗಾಗಿ ಪೂರ್ವ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲನ್ನು ಇಡೋದು ಅಪರಾಧ. ಅದೇ ರೀತಿ ಈ ರೀತಿಯಾಗಿ ಟಾಯ್ಲೆಟ್ ರೂಮ್ಗಳನ್ನ ಇಟ್ಕೊಳ್ಳೋದು ಕೂಡ ಅಷ್ಟೇ ಅಪರಾಧ. ಈ ಭಾಗಗಳಲ್ಲಿ ನೀರನ್ನು ಬಳಸುವಂಥದ್ದು ನಿಮ್ಮನ್ನು ಫೈನಾನ್ಷಿಯಲಿ ವೀಕ್ ಮಾಡ್ತಕ್ಕಂಥ ಸಂಯೋಗವನ್ನೇ ಕೊಡುತ್ತೆ. ಈ ರೀತಿಯಾಗಿದ್ದಾಗ ಪೂರ್ವ ಆಗ್ನೇಯ ದೋಷವನ್ನು ಮಾಡಿಕೊಂಡಾಗ ಮನೆಯ ಯಜಮಾನ ನಿರಂತರತೆ ಇರಲ್ಲ ದುಡಿಮೆಯಲ್ಲಿ. ಮನೆ ಹೆಂಗಸರು ಕಂಪ್ಲೇಂಟ್ ಅದೇ, ನಮ್ಮ ಯಜಮಾನ 4 ದಿನ ಹೋಗ್ತಾನೆ, 4 ದಿನ ಹೋಗೋದಿಲ್ಲ. ಮನೇಲಿ ಮಕ್ಕಳಿದ್ರೆ ಎರಡನೇ ಸಂತಾನ ಓದೋದೇ ಇಲ್ಲ, ಓದೋದ್ರಲ್ಲಿ ಆಸಕ್ತಿ ಇರಲ್ಲ, ಓದಿ ಮುಗಿದ ಮೇಲೆ ಕೆಲಸಕ್ಕೆ ಹೋಗೋಕೆ ಆಸಕ್ತಿ ಇರಲ್ಲ. ಈ ಕೆಲಸ ಬೇಡ, ಆ ಕೆಲಸ ಬೇಡ, ಆ ಕೆಲಸ ಬೇಡ, ಈ ಕೆಲಸ ಬೇಡ, ಒಂದು ಡಿಪ್ರೆಷನ್ ಮೈಂಡ್ಸೆಟ್ ಕೂಡ ಕೊಟ್ಬಿಡುತ್ತೆ. ಹಾಗಾಗಿ ಈ ಪೂರ್ವ ಆಗ್ನೇಯದಲ್ಲಿ ನಾನು ಇಲ್ಲಿ ಹೊರಗಡೆ ಆದರೂ ಮಾಡಿ, ಇದಕ್ಕೆ ಕನೆಕ್ಷನ್ ಇದ್ದು ಮಾಡಿ, ಅಥವಾ ಒಳಗಡೆ ಮಾಡಿ, ನಾನು ಈ ಪೂರ್ವ ಆಗ್ನೇಯದಲ್ಲಿ ಯಾವುದೇ ರೀತಿ ಟಾಯ್ಲೆಟ್ ಬರೋದನ್ನು ಒಪ್ಪುವುದಿಲ್ಲ. ಇಲ್ಲಿ ಟಾಯ್ಲೆಟನ್ನು ಮಾಡ್ಕೋಬೇಡಿ, ಮಾಡಿಕೊಂಡು ಕಷ್ಟಕ್ಕೆ ಸಿಲುಕಿಕೊಳ್ಬೇಡಿ ಅಂತ ಹೇಳ್ತೀನಿ. ಹಾಗಾದರೆ ಬೆಸ್ಟ್ ವೇನಲ್ಲಿ ಎಲ್ಲಿ ಮಾಡ್ಕೋಬಹುದು, ಎಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು, ಮತ್ತು ಯಾವ ರೀತಿಯಾಗಿ ಮಾಡ್ಕೊಂಡಾಗ ಅದು ದೋಷವನ್ನು ಕೊಡಲ್ಲ, ಈ ಎಲ್ಲ ವಿಚಾರವನ್ನು ಈಗ ತಿಳಿಸ್ಕೊಡ್ತೀನಿ. ಇನ್ನು ನಮಗೆ ಉಳಿದಿರೋದು ವಾಯವ್ಯ ಮೂಲೆ. ಯಾಕಂದರೆ ಅಗ್ನಿ ಮೂಲೆ ಬಿಟ್ಟರೆ ವಾಯವ್ಯ ಮೂಲೆ ಮೆಟ್ಲು ಕೊಡೋದು ನಾವು. ಇವಾಗ ಏನು ಮಾಡ್ತಾರೆ, ಇಲ್ಲಿ ಮೆಟ್ಲನ್ನು ತಗೋತಾರೆ, ಈ ಮೆಟ್ಲು ಹೇಗಿದೆಯೋ ಹಾಗೆ ಸ್ಟೇರ್ ಕೇಸನ್ನು ಮಾಡ್ಕೋತಾರೆ, ಇದ್ರ ಕೆಳಗಡೆ ಟಾಯ್ಲೆಟ್ ಮಾಡ್ಕೋತಾರೆ. ಸೊ ಇಲ್ಲಿ ಟಾಯ್ಲೆಟ್ ಮಾಡೋದು ಕೂಡ ತಪ್ಪು. ಈ ಮೆಟ್ಟಿಲು ಕೆಳಗಡೆ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಮಾಡ್ಕೋಬೇಡಿ, ಅದು ವಾಯವ್ಯವೇ ಆಗಿರಲಿ, ಆಗ್ನೇಯವೇ ಆಗಿರಲಿ. ಇನ್ನು ಕೆಲವೊಬ್ರು ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟು ಇದ್ರ ಕೆಳಗಡೆ ಟಾಯ್ಲೆಟ್ ಮಾಡ್ತಾರೆ. ನೋಡಿ, ಇದು ಉಚ್ಚ ಸ್ಥಾನ, ಇಲ್ಲಿ ಸ್ಟೇರ್ ಕೇಸು ಬರುವಾಗಿಲ್ಲ, ಟಾಯ್ಲೆಟು ಬರುವಾಗಿಲ್ಲ. ಇದನ್ನ ನಾನು ಸ್ಟ್ರೇಟ್ ಅವೇ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ವಾಯುಮೂಲೆ, ಇದು ಉತ್ತರ ವಾಯವ್ಯ ಅಂತ ಕರಿತೀವಿ. ಈ ವಾಯುಮೂಲೆಯಲ್ಲಿ ಟಾಯ್ಲೆಟ್ ಏನು ಮಾಡ್ಕೊಂಡಿದ್ದೀರಾ, ಈ ಟಾಯ್ಲೆಟ್ಟು ಈ ಸ್ಟೇರ್ ಕೇಸ್ ಕೆಳಗಡೆ ಬರುವಂತಿಲ್ಲ. ಇದರ ಖಾತ್ರಿ ಮಾಡ್ಕೊಂಬಿಡಿ. ಮಾಡಿದ್ದಿದ್ರೆ ಕೂಡ ಇಟ್ಕೋಬೇಡಿ. ಇನ್ನು ಇಲ್ಲಿ ಈ ಗೋಡೆಯನ್ನು ಕಟ್ಟಿ ಈ ರೀತಿಯಾಗಿ ಬೆಳೆಸ್ಕೊಂಡಾಗ ಇದು ನಿಮಗೆ ಲಿಟಿಗೇಷನ್ ಕೊಡ್ತಕ್ಕಂಥದ್ದು, ಇದರಿಂದನೂ ಅನಾಹುತಗಳಾಗ್ತಕ್ಕಂಥದ್ದು, ಇದರಿಂದನೂ ನಿಮಗೆ ಸಾಕಷ್ಟು ಕೋರ್ಟ್ ಕಚೇರಿ ಅಲ್ದಾಡೋ ಸಮಸ್ಯೆ ಬರುತ್ತೆ.
ಇದು ಕೂಡ ನಿಮಗೆ ಫೈನಾನ್ಷಿಯಲ್ ಲಾಸ್ ಮಾಡಿಸುತ್ತೆ, ಸಾಲಗಾರರನ್ನಾಗಿ ಮಾಡುತ್ತೆ, ಮಾಡಿರೋ ಸಾಲವನ್ನು ತೀರ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ ಯಾರು ನಮಗೆ ಸೂಕ್ತವಲ್ವೋ ಅಂಥವರ ಜೊತೆ ಈ ಪ್ರೀತಿಯ ಕನೆಕ್ಷನ್ ಆಗ್ಬಿಡುತ್ತೆ, ಆದರೆ ಅದು ಉಳಿಯೋದಿಲ್ಲ. ಮತ್ತು ಯಜಮಾನಿ ಏನಾದ್ರು ಪ್ರೇಮ ವಿವಾಹ ಆಗಿದ್ದೆ ಆದರೆ ಇಂಥ ಮನೆಗಳಲ್ಲಿ ಅವರು ಜೊತೆಗಿರೋದಕ್ಕೆ ಕೊಡೋದಿಲ್ಲ. ಈ ಮನೆಯಲ್ಲಿ ಈ ಮೆಟ್ಟಿಲು ಕೆಳಗಡೆ ಟಾಯ್ಲೆಟ್ ಮಾಡಿದಾಗ ಇದು ಎಕ್ಸ್ಟೆಂಟ್ ಅಂತ ಲೆಕ್ಕ ಬರುತ್ತೆ. ಈ ವಾಯುಮೂಲೆ ಈ ರೀತಿ ಬೆಳ್ಕೊಂಡಾಗ ಇದು ಹ್ಯಾಬಿಟ್ಸ್ ಅನ್ನು ತರುತ್ತೆ. ಕೆಟ್ಟ ಹ್ಯಾಬಿಟ್ಸ್ ಏನೇನಿದೆ, ಬಿಡಿ, ಸಿಗರೆಟ್, ಗಾಂಜಾ ಇರ್ಬೋದು, ಕುಡಿತಕ್ಕಂಥ ಚಟಗಳಿರ್ಬೋದು, ಅವೆಲ್ಲವನ್ನ ಕೊಟ್ಟು ಈ ಮನುಷ್ಯರಿಗೆ ಲಿವರು, ಲಂಗ್ಸು ಮತ್ತು ಹಾರ್ಟ್ ಕಾಯಿಲೆಗಳನ್ನು ಕೊಡುತ್ತೆ. ಈ ರೀತಿಯಾಗಿ ಈ ವಾಯುಮೂಲೆ ಬೆಳೆದಾಗ ಈ TB ಕಾಯಿಲೆ ಉಲ್ಬಣಗೊಂಡು ಸಾವಾಗಿರೋ ಸಂಭವನೀಯತೆಗಳು ಇದ್ದಾವೆ. ನಮ್ಮ ಆತ್ಮೀಯ ಸ್ನೇಹಿತನ ಮನೆಯಲ್ಲಿ ಅವನು ಈ ಒಂದು ಮನೆಯನ್ನು ಅಲ್ಟ್ರೇಷನ್ ಮಾಡಕ್ಕೆ ಹೋಗಿ ವಾಯುಮೂಲೆಯನ್ನು ಬೆಳೆಸ್ಕೊತಾನೆ. ವಾಯುಮೂಲೆಯನ್ನು ಬೆಳೆಸ್ಕೊಂಡು ಅಲ್ಲಿ ಟಾಯ್ಲೆಟ್ಗಳನ್ನೆಲ್ಲ ಮಾಡ್ತಾನೆ. ಆದರೆ ಆ ಒಂದು ಟಾಯ್ಲೆಟ್ಗಳನ್ನ ಯಾವಾಗ ಮಾಡ್ಕೊಂಡೋ ಅದೇ ವರ್ಷ ಆ ಮನೆಯನ್ನೇನು ಅಲ್ಟ್ರೇಷನ್ ಮಾಡಿ 1 ವರ್ಷದಲ್ಲಿನೇ ಅವರ ತಂದೆ ತಾಯಿ ಇಬ್ಬರು ಮೃತಪಡ್ತಾರೆ. ಇಬ್ಬರೂ ಸಹ ಮೃತಪಡೋದಕ್ಕೆ ಈ ರೀತಿಯಾದ ಸಮಸ್ಯೆಗಳಿಂದನೇ ಮೃತಪಟ್ಟಿರ್ತಾರೆ. ಈ ಥರ ಕೇಸ್ ಸ್ಟಡಿಗಳನ್ನ ನಾವು ನೋಡಿಕೊಂಡೇ ನಿಮ್ಗೆ ಹೇಳೋದು. ವಾಯುಮೂಲೆಯಲ್ಲಿ ಕೂಡ ಈ ರೀತಿಯಾಗಿ ಅಕಸ್ಮಾತ್ ಸ್ಟೇರ್ ಕೇಸ್ ಇಲ್ಲ, ನಾನು ಈ ರೀತಿಯಾಗಿ ಮಾಡ್ಕೋತೀನಿ, ಒಂದು ಗೋಡೆ ಉಳಿಸ್ತೀನಿ ಅಂತ ಹೋದ್ರೆ ಇದು ಕೂಡ ಅದೇ ದೋಷ. ಇವಾಗ ಏನೇನೆಲ್ಲ ಹೇಳಿದ್ನಲ್ಲ ಅವೆಲ್ಲ ದೋಷಗಳನ್ನ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಇದು ಕೂಡ ಒಂದು ಕ್ಯಾನ್ಸರ್ ಗಡ್ಡೆ ಥರನೇ ಬೆಳೆದಂಗೆ ಲೆಕ್ಕ. ನೀವು ಇಲ್ಲೇ ಡೋರ್ ಕೊಡಿ, ಒಳಗಿಂದ ಡೋರ್ ಕೊಡಿ, ಹೊರಗಿಂದ ಡೋರ್ ಕೊಡಿ. ಇಲ್ಲಿ ನೋಡಿ, ಇದು ಸ್ಲ್ಯಾಬ್ ನಿಮ್ದು. ಈ ರೀತಿಯಾಗಿ ನಿಮ್ಮ ಸ್ಲ್ಯಾಬ್ ಇದ್ದಾಗ ಇಲ್ಲಿ ಟಾಯ್ಲೆಟ್ ರೂಮನ್ನು ಮಾಡಬೇಕಂದ್ರೆ ಯಾವ ರೀತಿಯಾಗಿ ಮಾಡಿಕೊಂಡ್ರೆ ವಾಸ್ತು ದೋಷ ಬರೋದಿಲ್ಲ, ಯಾವ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಸೇಫ್ ಆಗ್ತೀರಾ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ಗೋಡೆ ಏನಿದೆ ಇದರ ಕಂಟಿನ್ಯೂಟಿನೇ ಆಗಿರಬೇಕು. ಈ ರೀತಿಯಾಗಿ ಇಲ್ಲಿ ಗ್ಯಾಪ್ ಇರಬೇಕು. ಈ ಸ್ಲ್ಯಾಬಿಂದ, ನಾನು ಹೇಳ್ತಾ ಇರೋದು ಮನೆಯ ಗೋಡೆಯಿಂದ ಅಲ್ಲ, ಈ ಮೇಲೆ ಹಾಕಿರ್ತಕ್ಕಂಥ ಸ್ಲ್ಯಾಬ್ನಿಂದ. ಅಂದರೆ ಇಲ್ಲಿಂದ ನಿಮಗೆ ಒಂದು 6 ಇಂಚು, 1 ಅಡಿ 9 ಇಂಚು ಎಷ್ಟಾದರೂ ಒಂದು ಗ್ಯಾಪ್ ಬೇಕೇ ಬೇಕು. ಇಲ್ಲಿಂದ ಓಪನ್ ಟು ಸ್ಕೈ, ಮೇಲ್ಗಡೆ ಆಕಾಶ ಕಾಣಬೇಕು. ಇಲ್ಲಿ ಕೆಳಗಡೆ ನಿಂತ್ಕೊಂಡ್ರೆ ಆ ಥರ ಗ್ಯಾಪನ್ನು ಇಟ್ಕೋಬೇಕು. ಹಾಗಾಗಿ ಇಲ್ಲಿನೂ ಈ ಥರ ಇರಬೇಕು. ಇಲ್ಲಿ ಕಾಂಪೌಂಡ್ ಇದ್ರೆ ಈ ಕಾಂಪೌಂಡಿಂದನೂ ಗ್ಯಾಪ್ ಇರಬೇಕು, ಈ ಸ್ಲ್ಯಾಬಿಂದನೂ ಗ್ಯಾಪ್ ಇರಬೇಕು, ಕಾಂಪೌಂಡಿಂದನೂ ಗ್ಯಾಪ್ ಇರಬೇಕು, ಮತ್ತೆ ಹಿಂದ್ಗಡೆ ಕಾಂಪೌಂಡು ಇಲ್ಲಿಂದನೂ ಗ್ಯಾಪ್ ಇರಬೇಕು. ಈ ರೀತಿಯಾಗಿ ಇದಕ್ಕೆ ಸುತ್ತಲೂ ಗ್ಯಾಪ್ ಇದ್ರೆ ಇಲ್ಲಿ ನೀವು ಟಾಯ್ಲೆಟ್ ಮತ್ತು ಬಾತ್ರೂಮ್ ಮಾಡ್ಕೋಬಹುದು. ಇದು ಒಂದೇ ಆಪ್ಷನ್ ಇರೋದು ನಿಮಗೆ. ಹಾಗಾಗಿ ಉತ್ತರದಲ್ಲಿ ನೋಡಿ, ಇದು ಉತ್ತರ, ಓಕೆನಾ, ನಾರ್ತ್. ಈ ಭಾಗದಲ್ಲಿ ನೀವು ಜಾಗವನ್ನ ಜಾಸ್ತಿ ಉಳಿಸ್ಕೋಬೇಕಾಗತ್ತೆ. ಇಲ್ಲಿ ನೀವು ಇದನ್ನ ಬಾತ್ರೂಮ್ ಮಾಡ್ಕೋತೀರಿ ಅನ್ನೋದಾದ್ರೆ ನಿಮ್ಗೆ ಎಷ್ಟು ಸ್ಥಳಾವಕಾಶ ಬೇಕು ಅವಾಗ? ಈ ಬಾತ್ರೂಮ್ ಅಳತೆನೆ ನಿಮಗೆ ಕಡಿಮೆ ಅಂದ್ರೂ 4.5ಗೆ ಒಂದು 6 ಅಡಿ 6.5 ಅಡಿ ಬೇಕು. ಇದು 4.5 ಅಂದ್ರೆ ಇಲ್ಲೊಂದು ಅರ್ಧ ಅಡಿ ಬಿಡಬೇಕಾಗತ್ತೆ, ಇಲ್ಲಿ ಅರ್ಧ ಅಡಿನೋ 3/4 ಅಡಿನೋ ಬಿಡಬೇಕು. ಸೊ ಇದೇ ಜಸ್ಟ್ ನಾವು ಇಷ್ಟೇ ತಗೋತೀವಿ ಅಂದ್ರೂ 5.5 ಅಡಿ ನಮಗೆ ಕಾಂಪೌಂಡ್ ಬಿಟ್ಟು. ಸೊ ಕಾಂಪೌಂಡ್ ಸೇರಿಸಿ 6 ಅಡಿ ಬೇಕು ನಮಗೆ. ಮಿನಿಮಮ್ 6 ಅಡಿ ಗ್ಯಾಪ್ ಇದ್ದು ಈ ಸ್ಲ್ಯಾಬಿಂದ, ಮನೆಯ ಗೋಡೆಯಿಂದ ಅಲ್ಲ. ಈ ರೀತಿಯಾಗಿ ಒಂದು 6 ಅಡಿಯ ಜಾಗ ನಿಮ್ಮ ಮನೆಯ ಸ್ಲ್ಯಾಬ್ನಿಂದ ನಿಮ್ಮ ಕಾಂಪೌಂಡ್ ಮಧ್ಯದಲ್ಲಿ ಇದ್ದರೆ ಮಾತ್ರ ನೀವು ಈ ರೀತಿಯಾಗಿ ಮನೆಯ ಹೊರಗಡೆ ಟಾಯ್ಲೆಟನ್ನು ಮಾಡ್ಕೋಬೋದು. ಆ ಕಾರಣಕ್ಕಾಗಿ ನಾನೇನು ಹೇಳೋದು ನಿಮಗೆ, ಮನೆಯ ಹೊರಗಡೆಯ ಟಾಯ್ಲೆಟನ್ನು ಆದಷ್ಟು ಮಾಡಿ ವಾಯುಮೂಲೆಯಲ್ಲೇ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸೈಟು ಈ ರೀತಿಯಾಗಿ ಲ್ಯಾಂಡ್ಸ್ಕೇಪ್ ಅಂತೀವಲ್ವಾ, ಹೀಗೆ ಅಗಲದಲ್ಲಿದ್ದಾಗ ಇದನ್ನು ಮಾಡ್ಕೋಬೋದು. ನಿಮ್ಮ ಸೈಟ್ ಏನಾದ್ರು ಈಗ ಉದ್ದಕ್ಕೆ ಈ ಥರ ಇದ್ದರೆ ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಸೈಟಿನ ನಿಮ್ಮ ಅಳತೆ ಮೇಲೆ ಇದು ನಿರ್ಭರ ಆಗಿರುತ್ತೆ, ಹೊರಗಡೆ ಕೊಡಬೇಕೋ ಕೊಡಬಾರ್ದು ಅನ್ನೋಂಥದ್ದು. ಸೊ ಈ ಒಂದು ಟಾಯ್ಲೆಟ್ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಇಷ್ಟು ಡೀಟೇಲ್ ಆಗಿ ನಾನು ಕೊಟ್ಟಿದ್ದೀನಿ. ಇನ್ನೂ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ನಿಮ್ಮೆಲ್ಲರ ಪ್ರೀತಿ ಹೀಗೆ ನನಗೆ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಷನ್ಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅದರಿಂದ ಅವ್ರಿಗೂ ಉಪಯೋಗ ಆದರೆ ಅವರು ಕೂಡ ನಿಮ್ಮನ್ನು ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತ ಹೇಳ್ತಾ
ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.